ಜೈಲಿಂದ ಬಿಡುಗಡೆ ಆದ ಕರಸೇವಕ ಶ್ರೀಕಾಂತ್ ಪೂಜಾರಿ ಹೇಳಿದ್ದೇನು? ಡಿಕೆಶಿ ಜನಸ್ಪಂದನದಲ್ಲಿ ಡಿಜೆಹಳ್ಳಿ ಕೆಜೆಹಳ್ಳಿ ಬೆಂಕಿ ಪ್ರಕರಣ ಸತ್ತು. ದೇವೇಗೌಡರಿಗೆ ಸಿದ್ದರಾಮಯ್ಯ ಕೊಟ್ಟ ಕೌಂಟರ್ ಏನು? ಅದೊಂದು ಕಾನೂನಿಗೆ ವಿರೋಧಿಸಿ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ. ಸರ್ಕಾರದಿಂದ ಮಹಿಳೆಯರಿಗೆ ಮತ್ತೊಂದು ಸೇವಿಂಗ್ ಪ್ಲಾನ್ ಏನದು? ವೃದ್ಧೆಯನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋದ ಪಾಪಿಗಳು. ಎಲ್ಲದರ ಮಾಹಿತಿಯನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕರಸೇವಕ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಜಾಮೀನು ಮಂಜೂರು ಮಾಡಲಾಗಿತ್ತು. ಇವತ್ತು ಜಾಮೀನು ಆದೇಶ ಪ್ರತಿ ಸಿಕ್ಕ ಬಳಿಕ ಜೈಲಿನಿಂದ ರಿಲೀಸ್ ಮಾಡಲಾಯಿತು. 9 ದಿನಗಳ ಬಳಿಕ ಜೈಲಿನಿಂದ ಹೊರಬಂದಂತಹ ಶ್ರೀಕಾಂತ್ ಪೂಜಾರಿಗೆ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಸನ್ಮಾನ ಮಾಡಿದ್ರು. ಕೇಸರಿ ಶಾಲನ್ನ ಹೊದಿಸಿ ರಾಮನ ಫೋಟೋ ನೀಡಿ ಸಿಹಿ ತಿನ್ನಿಸಿ ಸ್ವಾಗತ ಮಾಡಿದ್ರು. ಬಳಿಕ ಮಾತನಾಡಿದಂತಹ ಶ್ರೀಕಾಂತ್ ಪೂಜಾರಿ, ನಾನು ಆಗಲೂ ಕರಸೇವಕ, ಈಗಲೂ ಕರಸೇವಕ. ನಾನು ರಾಮ ಭಕ್ತನಾಗಿ ಅಯೋಧ್ಯೆಗೆ ಹೋಗಿಯೇ ಹೋಗ್ತೀನಿ. ನನ್ನ ಮೇಲಿನ ಎಲ್ಲಾ 16 ಪ್ರಕರಣಗಳ ಖುಲಾಸೆ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅಂತ ಆರೋಪಿಸಿದ್ರು. ಇನ್ನು ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿರುವಂತಹ ಶ್ರೀಕಾಂತ್ ಪೂಜಾರಿ ನಿವಾಸದಲ್ಲೂ ಅದ್ದೂರಿ ಸ್ವಾಗತ ಕೋರಲಾಯಿತು. ಹೋರಾಟ ಮಾಡಕ್ಕೆ ಸಿದ್ಧದ್ದೀನಿ. ಹಿಂದೂ ಸಂಘಟನೆಗೆ ಧನ್ಯವಾದ. 32 ವರ್ಷ ಆದ್ರಿ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೋರಾಡಿ ಮತ್ತು ಹೋಗವ. ನಾನು ನಮಗೇನು ಗೊತ್ತಿಲ್ರಿ, ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ರು ಅದು ನಮ್ಗೆ ಏನು ಗೊತ್ತಿಲ್ಲ. ಅದ್ರ ಬಗ್ಗೆ ಬೇರೆ ಬೇರೆ ಕೇಸ್ ಇದ್ದು ಅಂತ ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯಾನ. ನಾನು ಹೋಗಿ ಅಂತೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 92 ಅವಾಗ 8 ತಿಂಗಳೈತ್ರಿ. ಈಗ ಶ್ರೀಕಾಂತ್ ಪೂಜಾರಿ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಗೋಣ. ಸರ್, ಈಗ ಕೊನೆಗೂ ಜೈಲಿಂದ ಬಿಡುಗಡೆ ಆಗಿದ್ದೀರಿ. ನಿಮ್ಮ ಕೇಸು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಏನ್ ಹೇಳ್ತೀರಿ ಸರ್? ಧನ್ಯವಾದಗಳು ಮೀಡಿಯಾದವರಿಗೆಲ್ಲ. ಧನ್ಯವಾದಗಳು. ಶ್ಯಾಮರಿಗೂ ಧನ್ಯವಾದಗಳು. ಈಗ ಸರ್, ನಿಮ್ಮ ಕೇಸು ನೀವು ಒಳಗಡೆ ಹೋದಾಗ ದೇಶದಲ್ಲಿ ಸಂಚಲನ ಮಾಡಿತು. ನೀವು ರಾಮ ಸೇವಕರು ಅಂತ ಒಂದೇ ಕಾರಣಕ್ಕೆ ಅವತ್ತು ಬಂಧನ ಹೇಗಾಯ್ತು ಸರ್? ಪೊಲೀಸರು ಹೇಗೆ ಕರ್ಕೊಂಡು ಹೋದ್ರು? ಅವರು ಮನೆಗೆ ಹೋಗೋಣ ಅಂತ ಹೇಳಿ ರೇಷನ್ ತಗೊಂಡು ಹೋಗೋದೈತೆ ಅಂತ ಹೇಳಿ ನನಗೆ ಹೊಸ ಬಸ್ ಸ್ಟ್ಯಾಂಡ್ಲಿಂದ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಮನೆಗೆ ಹೋಗಿ ಅಲ್ಲಿ ಪೊಲಿಟಿಷಿಯನ್ ಕಡೆ ನಿಂದರ್ಸಿ ಪೊಲೀಸರು ಬಂದ್ರು, ಕೇಳಿದ್ರು. ನಾ ಕೇಳಿಕೊಳ್ಳೆ ಇಲ್ಲ, ಏನೋ ಕೇಸ್ ಐತಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ನಿಂದರ್ಸಿದ್ರು. ಈ 97ರಲ್ಲಿ ಏನು ನೀವು ಅವತ್ತು ಹೋರಾಟ ಮಾಡಿದ್ರಿ. ಇಡೀ ಇವತ್ತು ಹಿಂದೂ ಸಂಘಟನೆಗಳು ಬಿಜೆಪಿ ನಿಮ್ಮ ಬೆಂಬಲಿಗೆ ನಿಂತಿರಿ. ಏನ್ ಹೇಳ್ತೀರಿ ಸರ್? ಅವ್ರು ಧನ್ಯವಾದಗಳು. ನೀವು ಹೋಗ್ತೀರಾ ಅಯೋಧ್ಯೆಗೆ? ಹೋಗೋಣ್ರಿ ಸರ್. ಇದೊಂದು ಶ್ರೀಕಾಂತ್ ಪೂಜಾರಿ ಅವರ ಮಾತುಗಳು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಅಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಭವಿಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ನೀವು ಹಿರಿಯರಿಗೆ ಆಶೀರ್ವಾದವನ್ನು ಮಾಡಬೇಕು, ಶಾಪ ಕೊಡಬಾರದು ಅಂತ ವ್ಯಂಗ್ಯಭರಿತವಾಗಿ ಮನವಿ ಮಾಡಿದ್ದಾರೆ. ಅಲ್ಲದೆ ವಯಸ್ಸಲ್ಲಿ ದೊಡ್ಡವರಾದ ದೇವೇಗೌಡರ ಈ ಶಾಪವನ್ನ ಆಶೀರ್ವಾದ ಅಂತಾನೆ ಸ್ವೀಕರಿಸಿದ್ದೀನಿ ಅಂತ ಟ್ವೀಟಿಸಿದ್ದಾರೆ. ದಶಕಗಳ ಕಾಲ ಜಾತ್ಯತೀತತೆಯ ಕಿರೀಟ ಧರಿಸಿದ್ದ ಗೌಡ್ರು ಇಳಿ ವಯಸ್ಸಲ್ಲಿ ಅದನ್ನ ಹೇಗೆ ಕೆಳಗೆಸೆದು ಕೋಮುವಾದಿ ಕಿರೀಟ ಧರಿಸಿಕೊಳ್ಬೇಕಾಗಿ ಬಂದಿರೋದ್ರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆಯನ್ನ ಕೊಟ್ಟಿರಬಹುದು ಅಂತ ನಾನು ಭಾವಿಸ್ತೀನಿ. ನಾವು ಹೇಳಿದ್ದು ತಪ್ಪು ಅಂತ ಅವರಿಗೆ ಪ್ರಾಮಾಣಿಕವಾಗಿ ಅನಿಸಿದ್ರೆ ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ಪಡಿಬಹುದು. ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯ ಬಯಸಬಾರದು. ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಎಂಬ ಸೊಕ್ಕಿನ ಮಾತುಗಳನ್ನ ಆಡ್ತಾ ಇರುವ ಬಿಜೆಪಿಯ ಗಾಳಿ ದೇವೇಗೌಡರಿಗೂ ಸೋಕಿರುವಂತಿದೆ. ಅದಕ್ಕೆ ಇಂತ ಹೇಳಿಕೆ ನೀಡ್ತಾ ಇದ್ದಾರೆ. ಇದು ಸಂಘ ದೋಷದ ಫಲ ಅಂತ ಲೇವಡಿ ಮಾಡಿದ್ದಾರೆ. ರಾಜ್ಯದ ಜನರು ಹೊಸ ವರ್ಷದ ಆರಂಭದಲ್ಲೇ ಮುಷ್ಕರ ಎದುರಿಸಬೇಕಾಗಿದೆ. ಅದರಲ್ಲೂ ಮನೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರೋರು ಈ ಮುಷ್ಕರದಿಂದ ತೊಂದರೆ ಅನುಭವಿಸಬಹುದಾಗಿದೆ. ಜನವರಿ 17ರಿಂದ ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಮೆಟೀರಿಯಲ್, ಮರಳು, ಸಿಮೆಂಟ್ ಪೂರೈಸುವ ಲಾರಿಗಳು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದೆ. ಕೇಂದ್ರದಿಂದ ಹಿಟ್ ಅಂಡ್ ರನ್ ಟಫ್ ರೂಲ್ಸ್ ಜಾರಿಯ ಪ್ರಸ್ತಾವಿತ ಶಾಸನಕ್ಕೆ ವಿರೋಧಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಈ ಹಿಂದೆ ಹಿಟ್ ಅಂಡ್ ರನ್ಗೆ 2 ವರ್ಷ ಜೈಲು ಶಿಕ್ಷೆ ಇತ್ತು. ಆದ್ರೀಗ ಹೊಸ ಕಾನೂನಲ್ಲಿ 10 ವರ್ಷ ಜೈಲು ಶಿಕ್ಷೆ ಮತ್ತು 7 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು. ಅಪಘಾತದ ಬಳಿಕ ಓಡಿ ಹೋಗದೆ ಘಟನಾ ಸ್ಥಳದಲ್ಲೇ ಇದ್ರೂ 5 ವರ್ಷ ಜೈಲು ಶಿಕ್ಷೆ ಆಗಲಿದೆ. ಈ ಪ್ರಸ್ತಾವಿತ ಕಾನೂನು ಜಾರಿಗೆ ತರಬಾರದು, ಸಂಪೂರ್ಣ ರದ್ದು ಮಾಡಬೇಕು ಅಂತ ಲಾರಿ ಮಾಲೀಕರು ಆಗ್ರಹಿಸಿದ್ದಾರೆ. ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ರು ಪೆಟ್ರೋಲ್ ಪೂರೈಕೆ ಯಥಾಸ್ಥಿತಿ ಇರಲಿದೆ. ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋದ್ರೆ ಪೆಟ್ರೋಲ್ ಪೂರೈಕೆ ಬಗ್ಗೆ ಹೇಳೋಕ್ಕಾಗಲ್ಲ ಅಂತ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ನವೀನ್ ರೆಡ್ಡಿ ಹೇಳಿದ್ದಾರೆ. 17ನೇ ತಾರೀಕು ರಾತ್ರಿಯಿಂದ ನಾವು ಎಲ್ಲರೂ ವಾಹನಗಳನ್ನು ನಮ್ಮ ವಾಹನಗಳನ್ನು ನಾವು ನಿಲ್ಲಿಸೋಕೆ ಸಿದ್ಧ ಆಗಿದ್ದೀವಿ, ರೆಡಿ ಆಗ್ತಾ. ಪೆಟ್ರೋಲು, ಹಾಲು, ನೀರು, ಎಸೆನ್ಷಿಯಲ್ ಕಮಾಡಿಟಿ ನಾವು ನಿಲ್ಲಿಸಬೇಡಿ ಅಂತ ಹೇಳಿದ್ದೀವಿ. ಇನ್ಕ್ಲೂಡಿಂಗ್ ಮೆಡಿಕಲ್ಲು, ಹಾಸ್ಪಿಟಲ್ಸು, ಆಂಬ್ಯುಲೆನ್ಸಸ್ಸು, ಇದಕ್ಕೆ ಯಾವುದಕ್ಕೂ ನಾವು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇವೆಲ್ಲ ಎಸೆನ್ಷಿಯಲ್ ಕಮಾಡಿಟೀಸ್.
ಗ್ಯಾರಂಟಿ ಗಿಫ್ಟ್ ಕೊಟ್ಟ ಸರ್ಕಾರದಿಂದ ಮಹಿಳೆಯರಿಗಾಗಿ ಹೊಸ ಪ್ಲಾನ್ ಸಿದ್ಧವಾಗಿದೆ. ಮಹಿಳೆಯರಿಗೆ ಗೃಹಲಕ್ಷ್ಮಿ ಗಿಫ್ಟ್ ಕೊಟ್ಟ ಸರ್ಕಾರ ಅದೇ ದುಡ್ಡನ್ನು ಮಹಿಳೆಯರು ಚಿಟ್ ಫಂಡ್ನಲ್ಲಿ ಹೂಡಿಕೆ ಮಾಡುವ ಬೊಂಬಾಟ್ ಸ್ಕೀಮನ್ನು ತರೋದಕ್ಕೆ ರೆಡಿ ಮಾಡಿದೆ. ಇದಕ್ಕೆ ಕೇರಳ ಮಾದರಿಯ ನಯಾ ಚಿಟ್ ಫಂಡನ್ನು ಜಾರಿ ಮಾಡಲಿದೆ. MSILನಿಂದ ಏಪ್ರಿಲ್ನಲ್ಲಿ ನಯಾ ಚಿಟ್ ಫಂಡ್ ಸ್ಕೀಮ್ ಜಾರಿಯಾಗಲಿದೆ. ಏಪ್ರಿಲ್ನಲ್ಲಿ ಈ ನಯಾ ಸ್ವರೂಪದ ಚಿಟ್ ಫಂಡ್ ರಾಜ್ಯಾದ್ಯಂತ ಜಾರಿಯಾಗಲಿದೆ. ಪ್ರಮುಖವಾಗಿ ಮಹಿಳೆಯರನ್ನೇ ಈ ಚಿಟ್ ಫಂಡ್ನಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡೋದು ಸರ್ಕಾರದ ಉದ್ದೇಶವಾಗಿದೆ. ಸರ್ಕಾರಿ ಸ್ವಾಮ್ಯದ MSIL ಚಿಟ್ ಫಂಡ್ ಉನ್ನತೀಕರಣಕ್ಕೆ ಪ್ಲಾನ್ ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ 300 ಕೋಟಿ ಇದೆ. 10,000 ಕೋಟಿಯಷ್ಟು ಲಾಭದಾಯಕವಾಗಿ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ಅಲ್ಲದೆ ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮವನ್ನು ಬಲಪಡಿಸಲು ಸರ್ಕಾರ ಮುಂದಾಗಿದೆ. ಆ ಚಿಟ್ ಫಂಡು ಇವತ್ತು ಏನು 200-300 ಕೋಟಿ ಇದೆ. ಮತ್ತು ಈಗ ನಮ್ಮೆಲ್ಲ ಸ್ಕೀಮ್ಸು ಬಂದಿದ್ದಾವೆ, ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಬಂದಿದ್ದಾವೆ. ಜನರ ಮಹಿಳೆಯರ ದುಡ್ಡು ಇದೆ, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ, ನಾನು ಹೇಳ್ತೀನಿ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಫುಲ್ ಪ್ರೂಫ್ ಆಗಿ ಇವತ್ತು ಸಹ ಅವರು ಆ ಚಿಟ್ ಫಂಡ್ನಲ್ಲಿ ಇವತ್ತು ಸಹ ಹೂಡಿಕೆ ಮಾಡ್ಬೋದು, ಲಾಭ ಗಳಿಸ್ಬೋದು. ಆ ದಿಶೆಯಲ್ಲಿ ಒಂದು MSILನಲ್ಲಿ ಇದು ನಾವು ಮಾಡಿದ್ದೀವಿ. ಡಿಕೆಶಿ ಜನಸ್ಪಂದನದಲ್ಲಿ ರೌಡಿ ಶೀಟರ್ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. KR ಪುರಂನಲ್ಲಿ ನಡೆದ ಜನಸ್ಪಂದನದಲ್ಲಿ ರೌಡಿ ಶೀಟರ್ ಅನಿಲ್ ಚಿಕ್ಕುಂಡ DCM ಡಿಕೆಶಿ ಬಳಿ ಸಮಸ್ಯೆ ಹೇಳ್ಕೊಂಡ್ರು. ಹೆಂಡತಿ ಜೊತೆ ಬಂದು ಡಿಕೆಶಿಗೆ ಅಹವಾಲು ಸಲ್ಲಿಸಿದ್ದ ಅನಿಲ್ ಅಸಹಾಯಕತೆ ತೋಡ್ಕೊಂಡಿದ್ರು. ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಸುರೇಶ್ ವಿರುದ್ಧ ಮಹದೇವಪುರ ರೌಡಿ ಶೀಟರ್ ಆಗಿರುವ ಅನಿಲ್ ದೂರು ಕೊಟ್ಟಿದ್ರು. ದೂರು ಆಲಿಸಿದ DCM ಡಿಕೆಶಿ ವೈಟ್ಫೀಲ್ಡ್ DCPಯನ್ನ ಕರೆಸಿ FIR ಹಾಕುವಂತೆ ಸೂಚಿಸಿದ್ರು. DCM ಸೂಚನೆಯಂತೆ ಇದೀಗ ಬಿಜೆಪಿ ಮಾಜಿ ಕಾರ್ಪೊರೇಟರ್ ಸುರೇಶ್ ಮೇಲೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ಸೂರಿ ಬಂದ್ಬಿಟ್ಟು ನನ್ನ ಹಿಂದೆ ಮೊಬೈಲ್ ಕ್ಯಾಂಟೀನ್ ಒಂದು ಇಟ್ಕೊಂಡಿದ್ದೀನಿ ಟಿಂಪ್ಯಾಟ್ರಲ್ಲಿ ಹೋಟ್ಲಲ್ಲಿ. 5,000 ರೋಲ್ ಕಾಲ್ ಕೊಡಬೇಕಂದ್ರೆ ನಂಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ತಮಿಳ್ನಾಡಿಂದ ಹುಡುಗರು ಕರೆಸಿ ಓಡಿಸ್ತೀನಿ, ನಿನ್ನ ಬಿಡಲ್ಲ ಅಂದ್ಬಿಟ್ಟು ನಮ್ಗೆ ಫುಲ್ಲು ಟಾರ್ಚರ್ ಕೊಡ್ತಾರೆ ಸರ್. ಬೆಂಗಳೂರು ಹೊರವಲಯ ಆನೇಕಲ್ನಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. 80 ವರ್ಷದ ವೃದ್ಧಿಯನ್ನು ರಾತ್ರೋರಾತ್ರಿ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರ ಸಮೀಪದ ಕಲ್ಲಹಳ್ಳಿಯಲ್ಲಿ ರಾತ್ರಿ ವೇಳೆ ಕಾರ್ನಲ್ಲಿ ಬಂದ ಪಾಪಿ ಮಕ್ಕಳು ರಸ್ತೆಯ ಬದಿಯಲ್ಲಿರುವ ದೇವಾಲಯದ ಬಳಿ ಬಿಟ್ಟು ಎಸ್ಕೇಪ್ ಆಗಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ವಯೋಸಹಜ ಕಾಯಿಲೆಯಿಂದ ದೇವಾಲಯದ ಬಳಿ ಗಾಳಿ ಚಳಿಯಲ್ಲಿ ಮಲಗಿದ್ದ ವೃದ್ಧಿಯನ್ನು ಕಂಡ ಸ್ಥಳೀಯರು ಬೆಳಗ್ಗೆ ರಕ್ಷಿಸಿ ಆಶ್ರಮಕ್ಕೆ ಸೇರಿಸಿದ್ದಾರೆ. ಈ ಸಂಬಂಧ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2 ಕಾರು ಮತ್ತು ಲಾರಿ ನಡುವೆ ಸರಣಿ ಅಪಘಾತವಾಗಿ 4 ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಳ್ಳಿಗಟ್ಟಿ ಕ್ರಾಸ್ ಬಳಿಯ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದುರ್ಘಟನೆ ನಡೆದಿದೆ. ಗಾಯಾಳುಗಳನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹಾಸನ ಮೂಲದ ಮಣಿಕಂಠ, ಚಂದನ್, ಬೆಂಗಳೂರಿನ ಹರೀಶ್ ಎಂಬಾತ ಸಾವನ್ನಪ್ಪಿದ್ದಾರೆ. ಹಾಸನದಿಂದ ಗೋವಾಗೆ ತೆರಳುತ್ತಾ ಇದ್ದ 3 ಸ್ನೇಹಿತರು ಮತ್ತು ಬೆಂಗಳೂರಿನಿಂದ ಶಿರಡಿಗೆ ತೆರಳುತ್ತಾ ಇದ್ದ ಹರೀಶ್ ಮೃತಪಟ್ಟವರು. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ SP ಗೋಪಾಲ್ ಬ್ಯಾಕೋಡ್ ಮೇಲ್ನೋಟಕ್ಕೆ ಲಾರಿ ಚಾಲಕನ ಅಚಾತುರ್ಯದಿಂದ ಈ ಅಪಘಾತ ಸಂಭವಿಸಿದೆ ಅಂತ ಅನಿಸ್ತಾ ಇದೆ. ಲಾರಿ ಚಾಲಕನನ್ನು ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿದರು. ಇನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮೃತದೇಹಗಳನ್ನು ನೋಡಿ ಭಾವುಕರಾದರು. ಅವ್ರೇನು ಕಾರ್ ಆಕ್ಸಿಡೆಂಟ್ ಆಗಿ ನಿಂತಿರ್ತಾರಲ್ಲ ರೋಡ್ ಸೈಡಿಗೆ, ಅವ್ರಿಗೆ ಲಾರಿ ಬಂದು ಹೊಡೆದಿದೆ. ಸೊ ಅದರಲ್ಲಿ ಟೋಟಲ್ 5 ಜನ ಇರ್ತಾರೆ. ಅದರಲ್ಲಿ 4 ಜನ ಸ್ಪಾಟ್ ಡೆತ್ ಆಗ್ತಾರೆ. ಒಬ್ಬರು ಇಂಜೂರ್ಡ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೆ, ಅವರು ಸೀರಿಯಸ್ ಇದ್ದಾರೆ. ಒಂದು ಭೀಕರವಾದಂಥ ಆಕ್ಸಿಡೆಂಟ್ ಆಗಿದೆ. ಒಂದು ಅನ್ಫಾರ್ಚುನೇಟ್ ಅಂದರೆ ಮೊದಲು 2 ಗಾಡಿ ಒಂದಕ್ಕೊಂದು ಗಾಡಿ ಟಚ್ ಆಗಿ ಅವ್ರನ್ನ ಹೆಲ್ಪ್ ಮಾಡ್ಲಿಕ್ಕೆ ಕಳಿಸಿ ಅವರು ರೋಡ್ನಲ್ಲಿ ನಿಂತ್ಕೊಂಡಿದ್ದಾರೆ. ಹಿಂದೆ ಇನ್ನೊಂದು ಲಾರಿ ಬಂದು 5 ಜನದ ಮೇಲೆ ಆಕ್ಸಿಡೆಂಟ್ ಆಗಿದೆ. ಒಬ್ಬರು ಭಾಳ ಸೀರಿಯಸ್ ಇದ್ದಾರೆ. 4 ಜನ ಏನೋ ಬಾಟ್ ಹಾಸ್ಪಿಟಲ್ ಟು ಡೆಡ್. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ 30 ಅಡಿಯ ಕಂದಕಕ್ಕೆ ಉರುಳಿದೆ. ಪರಿಣಾಮ ಓರ್ವ ಪ್ರಯಾಣಿಕ ಸಾವನ್ನಪ್ಪಿ 25 ಜನರಿಗೆ ಗಂಭೀರ ಗಾಯಗಳಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಾಪುರ ಬಳಿ ಘಟನೆ ನಡೆದಿದೆ. ಬೀದರ್ನ ಹಳ್ಳಿಕೇಡ ನಿವಾಸಿ ಬಾಲುಕುಮಾರ್ ಮೃತ ಪ್ರಯಾಣಿಕ. ಗಾಯಾಳುಗಳನ್ನು ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೀದರ್ನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಖಾಸಗಿ ಬಸ್ನಲ್ಲಿ 40ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು. ಓವರ್ ಸ್ಪೀಡ್ ಆಗಿ ಬರ್ತಾ ಇದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ದುರಂತ ಸಂಭವಿಸಿದೆ. ಇನ್ನು ಬೀದರ್ನಲ್ಲಿ ಕಾರಿಗೆ ಲಾರಿ ಡಿಕ್ಕಿಯಾಗಿ 5 ಗಂಭೀರ ಗಾಯವಾಗಿದೆ. ಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದ ಬಳಿ ಕಾರಿಗೆ ಹಿಂಬದಿಯಿಂದ ರಭಸವಾಗಿ ಡಿಕ್ಕಿ ಹೊಡಿತಾ ಇದ್ದಂತೆ ಲಾರಿ ಪಲ್ಟಿಯಾಗಿದೆ. ಕಾರ್ನಲ್ಲಿದ್ದ 5 ಗಂಭೀರ ಗಾಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಶಿರಾಡಿ ಘಾಟ್ನಲ್ಲಿ ಲಾರಿ ಹಾಗೂ ಟ್ರಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ತುಂತುರು ಮಳೆ ಇದ್ದ ಕಾರಣ ಬ್ರೇಕ್ ಹಾಕಿದ ರಭಸಕ್ಕೆ ಲಾರಿ ಸ್ಕಿಡ್ ಆಗಿದ್ದು, ಲಾರಿ ಹಿಂದೆ ಇದ್ದ ಬ್ಯಾಸ್ಕೆಟ್ ಎದುರಿನಲ್ಲಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ಸೀಟ್ ಬೆಲ್ಟ್ ಧರಿಸಿದ್ದ ಕಾರಣ ಟ್ರಕ್ ಚಾಲಕ ಪಾರಾಗಿದ್ದಾರೆ. ಅಪಘಾತದ ದೃಶ್ಯ ಟ್ರಕ್ನ ಕ್ಯಾಬಿನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ವಾಹನಗಳ ಚಾಲಕ ಹಾಗೂ ನಿರ್ವಾಹಕರು ಅಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದಾಗಿ ಕೆಲ ಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿತ್ತು. ಇನ್ನು ದಟ್ಟ ಮಂಜು ಕವಿದಿದ್ದ ಹಿನ್ನೆಲೆಯಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಬಂಡೆಗಲ್ಲಿಗೆ ಲಾರಿ ಗುದ್ದಿದೆ. ಪರಿಣಾಮ ಲಾರಿಯ ಮುಂಭಾಗ ಸಂಪೂರ್ಣ ಜಖಂಗೊಂಡಿದೆ. ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಲಾರಿ ಗೊಬ್ಬರ ತುಂಬಿಕೊಂಡು ಹೋಗ್ತಾ ಇತ್ತು. ಲಾರಿ ಚಾಲಕ ಮತ್ತು ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಚಿಕ್ಕಮಗಳೂರು ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಚಾರ್ಮಡಿ ಘಾಟ್ನ 6ನೇ ತಿರುವಿನಲ್ಲಿ ಅಪಘಾತ ಸಂಭವಿಸಿದೆ.
ಪ್ರಯಾಣಿಕನ ಮೇಲೆ ಚಾಲಕ ಹಾಗೂ ನಿರ್ವಾಹಕ ಸೇರಿ ಹಲ್ಲೆ ಮಾಡಿರುವಂತಹ ದೃಶ್ಯ ವೈರಲ್ ಆಗಿದೆ. ಕಲಘಟಗಿಯಿಂದ ಹಳಿಯಾಳಕ್ಕೆ ಬರ್ತಾ ಇದ್ದಂತಹ ಬಸ್ನ ಚಾಲಕ ಮತ್ತು ನಿರ್ವಾಹಕ ಹಳಿಯಾಳ ಹಾಗೂ ಕೂಡಲಿಗಿಯ ಮಧ್ಯೆ ಬಸ್ಸನ್ನು ನಿಲ್ಲಿಸಿದ್ದಾರೆ. ಬಳಿಕ ಪ್ರಯಾಣಿಕನನ್ನ ಬಸ್ನಿಂದ ಕೆಳಗಿಳಿಸಿ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡಲು ನಿಖರ ಕಾರಣ ತಿಳಿದು ಬಂದಿಲ್ಲ. ಕೈಯಲ್ಲಿ ಬಡಿಗೆಯನ್ನು ಹಿಡಿದು ಸಿಬ್ಬಂದಿ ಗೂಂಡಾವರ್ತನೆಯನ್ನು ತೋರಿದ್ದಾರೆ. ಇನ್ನು ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದ 4 ಮನೆಗಳ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 4 ಆರೋಪಿಗಳ ಬಂಧನವಾಗಿದೆ. ಬೆಳಗಾವಿ ಗ್ರಾಮೀಣ ಠಾಣೆಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದು, ಬಂಧಿತರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ಅಪ್ರಾಪ್ತರ ತ್ರಿಕೋನ ಪ್ರೇಮ ಪ್ರಕರಣದ ಸಂಬಂಧ ಜನವರಿ 1ರಂದು ಗಲಾಟೆಯನ್ನು ನಡೆಸಲಾಗಿತ್ತು. ಹೊಸ ವರ್ಷದ ಸಂಭ್ರಮದಲ್ಲಿ ಮದ್ಯ ಸೇವಿಸಿ ಹೋಗ್ತಾ ಇದ್ದ ಯುವಕರ ಗುಂಪಿಗೆ ವಿದ್ಯಾರ್ಥಿಗಳು ಛೇಡಿಸಿದ್ದಾರೆ. ಇದರಿಂದ ಕೋಪಗೊಂಡ ಯುವಕರ ಗುಂಪು ವಿದ್ಯಾರ್ಥಿ ನಿಲಯಕ್ಕೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಘಟನೆಯಾಗಿದೆ. ವಿದ್ಯಾರ್ಥಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ವಿಡಿಯೋ ಹಾಸ್ಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾಡ್ ಮತ್ತಿತರೆ ಮಾರಕಾಸ್ತ್ರಗಳಿಂದ ಮನಬಂದಂತೆ ಥಳಿಸಿದ್ದು ಅಲ್ಲದೆ ವಿದ್ಯಾರ್ಥಿ ನಿಲಯದ ಒಳಗಿನ ವಸ್ತುಗಳನ್ನು ಪುಡಿಗಟ್ಟಿದ್ದಾರೆ. ಈ ವೇಳೆ ಘಟನೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ನವೀನ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿದ್ದು ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಘಟನೆ ಸಂಬಂಧ ವಾರ್ಡನ್ ನಾಗೇಂದ್ರ ಭಟ್ಕಳ ಶಹರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ ರಾಘವೇಂದ್ರ ಯಾನಿ, ಬಾಬು ನಾಯ್ಕ ಮತ್ತು ನಂದನ್ ಜೈನ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ.